ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಮೈಸೂರು ಜಯದೇವ ಆಸ್ಪತ್ರೆಯಲ್ಲಿ ಯಮನ ಅಟ್ಟಹಾಸ. 24 ಗಂಟೆಗಳಲ್ಲಿ 11 ಹೆಣಗಳು ಉರುಳು ಹೋಗಿಬಿಟ್ಟಿದ್ದಾವೆ. ಈ ಆಘಾತಕಾರಿಯಾದಂಥ ಘಟನೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾರೋ ರೋಗಿಗಳನ್ನು ಇನ್ನಷ್ಟು ಆತಂಕಕ್ಕೆ ದೂಡಿದೆ. ಸಂಜೀವಿನಿ ಆಸ್ಪತ್ರೆ ಇವತ್ತು ಸಾವುಗಳ ಸರಣಿ ಮನೆಯಾಗಿ ಬದಲಾಗ್ತಾ ಇರೋದು. ಒಂದೇ ದಿನ 11 ಮಂದಿ ಹೃದ್ರೋಗಿಗಳು ಮಟಾಶ್ ಆಗಿಬಿಟ್ಟಿದ್ದಾರೆ. ಡಾಕ್ಟರ್ಗಳೇ ಇರಲಿಲ್ಲ, ಕಣ್ಣೆದುರು ಪ್ರಾಣ ಹೋದರೂ ನೋಡೋರು ಇರಲಿಲ್ಲ. ಕಣ್ಣೀರಲ್ಲಿ ಮುಳುಗಿದಂಥ ಕುಟುಂಬಸ್ಥರ ಆಕ್ರೋಶ ಒಂದು ಕಡೆ ಆದರೆ, ಆಸ್ಪತ್ರೆಗಳ ಬೆಡ್ ಮೇಲಿರೋದು ರೋಗಿಗಳ ಹೆಣಗಳ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಜಯದೇವ ಆಸ್ಪತ್ರೆಯ ಹಾರರ್ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಜನರ ಆಕ್ರೋಶ ಕೂಡ ಮುಗಿಲು ಮುಟ್ಟಿದೆ. ಬಡವರ ಪಾಲಿನ ಸಂಜೀವಿನಿ ಅಂತಾನೆ ಹೆಸರಾಗಿರ್ತಕ್ಕಂಥ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರಿನ ಜಯದೇವ ಆಸ್ಪತ್ರೆ ಈಗ ಒಂದೇ ದಿನದಲ್ಲಿ ಹೆಣಗಳ ರಾಶಿ ಹಾಕಿಬಿಟ್ಟಿರೋದು. ಹೌದು, ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಕೇವಲ 24 ಗಂಟೆಗಳಲ್ಲಿ ಬರೋಬ್ಬರಿ 11 ಜೀವಗಳು ಗಾಳಿಯಲ್ಲಿ ಲೀನವಾಗಿವೆ. ಅಯ್ಯೋ ಕಾಪಾಡಿ ಅಂತ ಕಿರ್ಚಿದ್ರು. ಅಲ್ಲಿ ಒಬ್ಬ ಡಾಕ್ಟ್ರು ಕೂಡ ಇರಲಿಲ್ಲ ಅಂತ ರೋಗಿಗಳ ಸಂಬಂಧಿಕರು ನೆತ್ತಿ ಬಡಿದುಕೊಳ್ತಾ ಇದ್ದಾರೆ. ಜಯದೇವ ಆಸ್ಪತ್ರೆಯಲ್ಲಿ ಅಸಲಿಗೆ ನಡೆದಿದ್ದೇನೋ, ಅಲ್ಲಿ ಸಂಭವಿಸಿದ್ದೇನೋ ನೈಸರ್ಗಿಕ ಸಾವ ಅಥವಾ ವೈದ್ಯರ ಬೇಜವಾಬ್ದಾರಿತನದಿಂದ ನಡೆದಂಥ ಸರಣಿ ಕೊಲೆಯ ಈ ಮೈ ನಡುಗಿಸೋ ರಿಪೋರ್ಟನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ಈ ವಿಡಿಯೋನ ನೋಡ್ತಾ ಹೋಗಿ. ಮೈಸೂರಿನ KRS ರಸ್ತೆಯಲ್ಲಿರ್ತಕ್ಕಂಥ ಜಯದೇವ ಆಸ್ಪತ್ರೆ ಸದ್ಯಕ್ಕೆ ಮಸಣದಂತ ಆಗಿಬಿಟ್ಟಿರೋದು. ಒಂದಲ್ಲ ಎರಡಲ್ಲ, ಕೇವಲ ಒಂದೇ ದಿನದಲ್ಲಿ 11 ಜೀವಗಳು ಆಸ್ಪತ್ರೆಯ ಬೆಡ್ ಮೇಲೆ ಹೆಣವಾಗಿರೋದು. ರಾತ್ರಿ ಇಡೀ ರೋಗಿಗಳು ನೋವಿನಿಂದ ನರಳ್ತಾ ಇದ್ದರೂ ಕೂಡ ಲೈಫ್ ಸಪೋರ್ಟ್ ಸಿಸ್ಟಮ್ ಆಫ್ ಆಗಿದ್ದರೂ ತಿರುಗಿ ನೋಡೋಕ್ಕೆ ಒಬ್ಬ ಸೀನಿಯರ್ ಡಾಕ್ಟ್ರ್ ಕೂಡ ಇರಲಿಲ್ಲ ಅನ್ನೋದು ಸಾರ್ವಜನಿಕರ ದಿಗಿಲು ಮೂಡಿಸ್ತಕ್ಕಂಥ ಆರೋಪ. ನಡು ರಾತ್ರಿಯಲ್ಲಿ ವೈದ್ಯರಿಲ್ಲದೆ ಖಾಲಿ ಹೊಡಿತಾ ಇದ್ದಂಥ ವಾರ್ಡ್ಗಳ ಭೀಕರ ದೃಶ್ಯಗಳನ್ನು ಸಂಬಂಧಿಕರು ಮೊಬೈಲ್ಗಳಲ್ಲಿ ಸೆರೆ ಹಿಡಿದು ಈಗ ವೈರಲ್ ಮಾಡ್ತಾ ಇದ್ದಾರೆ. ಈ ವಿಷಯವೇ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸ್ತಾ ಇರೋದು. ಒಂದು ಕಡೆ ಆಸ್ಪತ್ರೆಯ ಆವರಣದಲ್ಲಿ ಶವಗಳನ್ನು ಇಟ್ಕೊಂಡು ರೋಗಿಗಳ ಕುಟುಂಬಸ್ಥರು ಆಕ್ರೋಶದ ಜ್ವಾಲೆಯನ್ನು ಉಗುಳ್ತಾ ಇದ್ದರೆ, ಇತ್ತ ಆಸ್ಪತ್ರೆಯ ಆಡಳಿತ ಮಂಡಳಿ ಮಾತ್ರ ಈ ಆಘಾತಕಾರಿಯಾದಂಥ ಸಾವಿನ ಸರಣಿಗೆ ವಿಲಕ್ಷಣ ಕಾರಣಗಳನ್ನು ಕೊಡ್ತಾ ಇರೋದು. ಆಸ್ಪತ್ರೆಯ ಅಧೀಕ್ಷಕರಾಗಿರ್ತಕ್ಕಂಥ ಡಾಕ್ಟರ್ ಸದಾನಂದ ಕೊಟ್ಟಿರ್ತಕ್ಕಂಥ ಹೇಳಿಕೆ ಕೇಳಿದ್ರೆ ಎಲ್ಲರ ಎದೆ ನಡುಗುತ್ತೆ. ಯಾಕೆಂದರೆ ಈ ಒಂದು ಸರಣಿ ಸಾವುಗಳಾಗಿರೋದು ವೈದ್ಯರ ನಿರ್ಲಕ್ಷ್ಯದಿಂದಲ್ಲ, ಬದಲಾಗಿ ಆ 11 ರೋಗಿಗಳು ಆಸ್ಪತ್ರೆಗೆ ಬರುವಾಗಲೇ ಸಾವಿನ ದವಡಿಯಲ್ಲಿದ್ದರು. ಹೃದಯಾಘಾತವಾಗಿ 12ರಿಂದ 24 ಗಂಟೆಗಳ ನಂತರ, ಅಂದರೆ ಬದುಕಿಸುವ ಎಲ್ಲ ದಾರಿಗಳು ಕೂಡ ಮುಗಿದು ಹೋಗಿಬಿಟ್ಟಿತ್ತು, ಮುಚ್ಚಿ ಹೋಗಿಬಿಟ್ಟಿತ್ತು ದಾರಿಗಳು. ಅವ್ರನ್ನ ಅದಾದ ನಂತರ ಇಲ್ಲಿಗೆ ತರಲಾಗಿತ್ತು ಅಂತ ಆಸ್ಪತ್ರೆ ಬೆಚ್ಚಿ ಬೀಳಿಸುವ ಸತ್ಯವನ್ನು ಬಾಯ್ಬಿಡುತ್ತಾ ಇರೋದು. ಹೌದು, ಆ 11 ಮಂದಿಗೂ ತೀವ್ರ ಹೃದಯಾಘಾತವಾಗಿ ಬರೋಬ್ಬರಿ 24 ಗಂಟೆಗಳ ನಂತರ ಇಲ್ಲಿ ತರಲಾಗಿತ್ತು. ಬದುಕಿಸುವ ಗೋಲ್ಡನ್ ಅವರ್ ಸಮಯ ಕೂಡ ಮುಗಿದು ಹೋಗಿತ್ತು. ಯಮರಾಜ ಗಂಟಲು ಹಿಸುಕಿದ ಮೇಲಷ್ಟೇ ಅವ್ರನ್ನ ಇಲ್ಲಿಗೆ ಕರೆತರಲಾಗಿತ್ತು ಅನ್ನೋದು ಆಸ್ಪತ್ರೆಯ ವಿಚಿತ್ರವಾದಂಥ ಸ್ಟೇಟ್ಮೆಂಟ್ಗಳು. ಇನ್ನು ಆಸ್ಪತ್ರೆಯ ವೈದ್ಯರು 24 ಗಂಟೆಯೂ ಕೂಡ ಕಾರ್ಯನಿರತರಾಗಿದ್ದು ರೋಗಿಗಳು ಹಾಗೂ ಸಂಬಂಧಿಕರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಅದಾಗ್ಯೂ ಕೂಡ ಸ್ವಲ್ಪ ಸಮಯ ವೈದ್ಯರು ವಿಶ್ರಾಂತಿ ಪಡೆದುಕೊಳ್ತಾ ಇದ್ದಂಥ ಟೈಮ್ನಲ್ಲಿ ರೋಗಿಗಳ ಸಂಬಂಧಿಗಳು ಈ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ. ಇದು ಚರ್ಚೆ ಆಗ್ತಾ ಇರೋದು. ಹಾಗಾದರೆ ಡಾಕ್ಟರ್ಸ್ಗಳೇ ಇರಲಿಲ್ಲವ ಈ ವಿಡಿಯೋಗಳನ್ನು ಮಾಡ್ತಾ ಇರಬೇಕಾದ್ರೆ ಅಂತ. ಆದರೆ ಆಸ್ಪತ್ರೆಯ ಸಿಬ್ಬಂದಿಗಳು ಕೊಡ್ತಾ ಇರತಕ್ಕಂಥ ಹೇಳಿಕೆಗಳು, ಹಾರಿಕೆ ಉತ್ತರಗಳು, ಒಟ್ಟಾರೆಯಾಗಿ CCTV ಪರಿಶೀಲನೆ ಮಾಡಿದ್ರೆ ಸತ್ಯಾಂಶ ಏನು ಅನ್ನೋದು ಗೊತ್ತಾಗುತ್ತೆ. ಅವರು ಊಟ ಮಾಡಲಿಕ್ಕೆ ಹೋಗಿದ್ರಾ ಅಥವಾ ರೆಸ್ಟ್ ಮಾಡಲಿಕ್ಕೆ ಹೋಗಿದ್ರಾ ಎಲ್ಲವೂ ಕೂಡ. ಕೇವಲ 18 ICU ಬೆಡ್ಗಳಿರ್ತಕ್ಕಂಥ ಜಯದೇವ ಆಸ್ಪತ್ರೆಗೆ ಅವತ್ತು ಬಂದಿದ್ದು ಬರೋಬ್ಬರಿ 25 ಅತಿ ಗಂಭೀರ ಸ್ಥಿತಿಯ ರೋಗಿಗಳು. ಮೈಸೂರಿನಿಂದ ಬರ್ತಾರೆ, ಚಾಮರಾಜನಗರ, ಮಂಡ್ಯ, ಹಾಸನದಿಂದ. ಆದರೆ ಸಾಯೋ ಸ್ಥಿತಿಯಲ್ಲಿದ್ದಂಥ ರೋಗಿಗಳನ್ನ ಕೊನೆಯ ಕ್ಷಣದಲ್ಲಿ ತಂದಿದ್ದರಿಂದಲೇ ಈ ಥರದ ಒಂದು ರಕ್ತಸಿಕ್ತ ದುರಂತ ನಡೆದಿದೆ ಅನ್ನೋದು ವೈದ್ಯರ ವಾದವಾದರೆ, ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಈಗ ಬೂದಿ ಮುಚ್ಚಿದ ಕೆಂಡದಂಥ ವಾತಾವರಣ ಕೂಡ ಇದೆ. ಈಗ ಅಡ್ಮಿಟ್ ಆಗ್ತಾ ಇರತಕ್ಕಂಥ ಜೊತೆಗೆ OPDಯಲ್ಲಿ ನಿಂತ್ಕೊಂಡಿರ್ತಕ್ಕಂಥ ರೋಗಿಗಳು ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಸೇಫಾ ಅಥವಾ ಸೇಫ್ ಅಲ್ವಾ ಅನ್ನೋ ಥರದ ಅನುಮಾನದಲ್ಲಿ ನೋಡ್ತಾ ಇದ್ದಾರೆ. ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇರ್ತಕ್ಕಂಥ ವಿಡಿಯೋಗಳ ಮುಖಾಂತರ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಕರೆ ಮಾಡಿ ಕೇಳ್ತಾ ಇದ್ದಾರೆ. ಅವರ ಸಂಬಂಧಿಕರಿಗೆ ಅಲ್ಲಿ ಕೇರ್ ಮಾಡಲಿಕ್ಕೆ ಅಂತ ಇರ್ತಕ್ಕಂಥವ್ರಿಗೆ ಫೋನ್ ಮಾಡಿ ಹೇಗಿದೆ ಪರಿಸ್ಥಿತಿ ಅಂತಲೂ ಕೂಡ ತಿಳ್ಕೊತಾ ಇದ್ದಾರೆ. ಆದರೆ ಅಲ್ಲಿನ ಅಸಲಿ ರಹಸ್ಯ ಏನು ಅನ್ನೋದು ಗೊತ್ತಾಗಬೇಕು ಅಂದರೆ ತನಿಖೆಯಿಂದ ಹೊರಗೆ ಬರಬೇಕು. ಒಂದು ಸತ್ಯಾಂಶವನ್ನು ಹೇಳಲೇಬೇಕು ನಿಮಗೆ. ಮೈಸೂರಿನ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಇರೋದು ನಿಜ ಅಂತೇಳಿ ಅಲ್ಲಿನ ವೈದ್ಯರೇ ಒಪ್ಕೊಳ್ತಾರೆ. ಕಳೆದ ಒಂದು ದಿನದಲ್ಲೇ 11 ರೋಗಿಗಳು ಬಲಿಯಾಗಿದ್ದಾರೆ ಅಂತ ಆಸ್ಪತ್ರೆಯ ಅಂಕಿಅಂಶಗಳು ತಿಳಿಸ್ತಾ ಇರೋದು. ಇನ್ನೂ ಅಚ್ಚರಿಯ ವಿಷಯ ಅಂದರೆ ಆಸ್ಪತ್ರೆಯಲ್ಲಿ ರಿಲೀಸ್ ಮಾಡಿರ್ತಕ್ಕಂಥ ಜೂನ್ ತಿಂಗಳ ಅಂಕಿಅಂಶದ ಪ್ರಕಾರ
ಜೂನ್ ಆರಂಭದಿಂದ ಅಂದರೆ 1ನೇ ತಾರೀಕಿಂದ ಹಿಡಿದು ಇಲ್ಲಿಯವರೆಗೂ ಕೂಡ 17 ದಿನಗಳಲ್ಲಿ ಆಸ್ಪತ್ರೆಯಲ್ಲಿ 64 ಹಾರ್ಟ್ ಪೇಷಂಟ್ಗಳು ಸಾವನ್ನಪ್ಪಿರೋದು. ಇದರಲ್ಲಿ ಜೂನ್ 9ನೇ ತಾರೀಕು ಒಂದೇ ದಿನ ದಾಖಲಾಗಿದ್ದಂಥ 65 ಒಳ ರೋಗಿಗಳ ಪೈಕಿ 8 ರೋಗಿಗಳು ಸಾವನ್ನಪ್ಪಿದ್ದಾರೆ. ಇನ್ನು ಮಂಗಳವಾರ ಜೂನ್ 16 ಆಸ್ಪತ್ರೆಯ ಒಳರೋಗಿಗಳ ವಿಭಾಗದಲ್ಲಿ ಸುಮಾರು 77 ರೋಗಿಗಳು ದಾಖಲಾಗಿದ್ದಾರೆ. ಇವರ ಪೈಕಿ 11 ಜನ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯ ನಿತ್ಯದ ಮಾರ್ಟಲಿಟಿ ರೇಟ್ 6% 7% ಏರಿಕೆಯಾಗಿದೆ. ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾಯಿದೆ, ವೈದ್ಯರ ಸಮಸ್ಯೆ ಇದೆ ಅಂತ ಅವ್ರು ಕೊಡ್ತಾ ಇರ್ತಕ್ಕಂಥ ಒಂದು ಜವಾಬು. ಮೈಸೂರು ಜಯದೇವ ಆಸ್ಪತ್ರೆಗೆ ಮಂಜೂರಾಗಿರ್ತಕ್ಕಂಥ ಒಟ್ಟು 42 ವೈದ್ಯರ ಹುದ್ದೆಗಳಲ್ಲಿ 11 ಹುದ್ದೆಗಳು ಸದ್ಯಕ್ಕೆ ಖಾಲಿ ಇರೋದು. ಉಳಿದಂಥ ಡಾಕ್ಟ್ರುಗಳು ಏನು ಮಾಡ್ತಾರೆ ಅನ್ನೋದೇ ಚರ್ಚೆ. ಇನ್ನು ಕೆಲಸದ ವಿಪರೀತ ಒತ್ತಡ ಏನಾದರೂ ಡಾಕ್ಟರ್ಗಳ ಮೇಲಿದೆಯಾ? 350 ಹಾಸಿಗೆಗಳ ಸಾಮರ್ಥ್ಯದ ಈ ಆಸ್ಪತ್ರೆಗೆ ಪ್ರತಿದಿನ ಸರಾಸರಿ ಅಂದರೆ ಒಂದು 800ರಿಂದ 900 ಹೊರ ರೋಗಿಗಳು OPD ಪೇಷಂಟ್ಸ್ಗಳು ಬರೋದು. ಮತ್ತು 80ರಿಂದ 100 ಜನ ತುರ್ತು ಕೇಸ್ಗಳು ಅದರಲ್ಲಿ ಇರುತ್ತೆ. ಇನ್ನು ಲಭ್ಯವಿರ್ತಕ್ಕಂಥ ವೈದ್ಯರ ಮೇಲೆ ವಿಪರೀತವಾದಂಥ ಒತ್ತಡ ಇರೋದನ್ನು ಆಸ್ಪತ್ರೆಯ ಒಳಗಿನ ಮೂಲಗಳೇ ಒಪ್ಕೊಳ್ತಾ ಇದ್ದಾವೆ. ಹಾಗಾದರೆ ಅವರು ಎಷ್ಟು ಕೇರ್ಲೆಸ್ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕೇವಲ ಈ ಒಂದು ದಿನದ 11 ಸಾವುಗಳಷ್ಟೇ ಅಲ್ಲ, ಕಳೆದ 17 ದಿನಗಳಲ್ಲಿ ಆಸ್ಪತ್ರೆ ಒಟ್ಟು 64 ಮಂದಿ ಹೃದ್ರೋಗಿಗಳು ಸಾವನ್ನಪ್ಪಿರೋದನ್ನು ನಾವು ಸೀರಿಯಸ್ಸಾಗಿ ತೆಗೆದುಕೊಳ್ಳಲೇಬೇಕಾಗತ್ತೆ. ಆಸ್ಪತ್ರೆಯ ಮೇಲಿರ್ತಕ್ಕಂಥ ರೋಗಿಗಳ ಅತಿಯಾದ ಒತ್ತಡವನ್ನು ಅಲ್ಲಿನ ವೈದ್ಯರು ಹೇಗೆ ನಿಭಾಯಿಸ್ತಾ ಇದ್ದಾರೆ ಅನ್ನೋದು ಇದ್ರ ಮುಖಾಂತರವಾಗಿ ಗೊತ್ತಾಗ್ತಾ ಇರೋದು. ನಿಮಗೆ ಪ್ರಾದೇಶಿಕ ಆಸ್ಪತ್ರೆಗಳಲ್ಲಿ ಸರಿಯಾದ ಹೃದ್ರೋಗ ಚಿಕಿತ್ಸೆ ಸಿಗದೆ ಕೊನೆ ಕ್ಷಣಗಳಲ್ಲಿ ಭಾಳಷ್ಟು ಜನರು ಮೈಸೂರಿಗೆ ರೆಫರ್ ಮಾಡ್ತಾರೆ, ಹೋಗಿ ನೀವು ಆ ಹಾಸ್ಪಿಟ್ಲಿಗೆ ಅಂತ. ಆದರೆ ಇಲ್ಲೇ ಈ ಥರದ ಪರಿಸ್ಥಿತಿ ಆಗಿಬಿಟ್ರೆ ಏನು ಮಾಡೋದು ಅಂತ. ನಮಗಿರ್ತಕ್ಕಂಥದ್ದು ಗೋಲ್ಡನ್ ಅವರ್, 3ರಿಂದ 4 ಗಂಟೆ ಅಲ್ಲೇ ವ್ಯರ್ಥ ಆಗಿಬಿಟ್ರೆ ರೀಚ್ ಆಗಲಿಕ್ಕೆ. ಇನ್ನು ಆಸ್ಪತ್ರೆ ತಲುಪುವಷ್ಟರಲ್ಲೇ ಸ್ಥಿತಿ ಕೈಮೀರಿ ಹೋಗಿಬಿಟ್ಟಿರುತ್ತೆ. ಇನ್ನು ಆಸ್ಪತ್ರೆ ಬಂದು ಅಡ್ಮಿಟ್ ಆದಮೇಲೂ ಕೂಡ ಈ ಥರದ ಪರಿಸ್ಥಿತಿ ವೈದ್ಯರಿಲ್ಲ ಅಂದುಬಿಟ್ರೆ ಏನಾಗಬೇಡ. ಜಯದೇವ ಆಸ್ಪತ್ರೆಯಲ್ಲಿ ನಡೆದಂಥ ಈ 11 ಸಾವುಗಳು ಕೇವಲ ಒಂದು ದಿನದ ದುರಂತ ಮಾತ್ರ ಅಲ್ಲ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಮ ಇಡೀ ಕರ್ನಾಟಕದಲ್ಲಿ ಇಡೀ ವೈದ್ಯಕೀಯ ವ್ಯವಸ್ಥೆಗೆ ಹಿಡಿದಂಥ ಕೈಗನ್ನಡಿ. ರೋಗಿಗಳ ಸಂಬಂಧಿಕರ ಆಕ್ರೋಶದಲ್ಲೂ ಕೂಡ ಒಂದು ನ್ಯಾಯ ಇದೆ. ಅತ್ಯ ವೈದ್ಯರು ನೀಡ್ತಾ ಇರ್ತಕ್ಕಂಥ ಸ್ಪಷ್ಟನೆಯಲ್ಲೂ ಕೂಡ ಸತ್ಯ ಇರಬಹುದು. ಆದರೆ ಇಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋ ವಾದಕ್ಕಿಂತ ಹೆಚ್ಚಾಗಿ ಅಮೂಲ್ಯವಾದಂಥ ಜೀವಗಳು ಈ ರೀತಿಯಾಗಿ ಅರ್ಧಕ್ಕೆ ಉಸಿರು ನಿಲ್ಲಿಸ್ಬಿಟ್ಟವಲ್ಲಪ್ಪ ಅಂತ. ಈ ರೀತಿ ಆಗೋದನ್ನು ತಡೆಯೋದು ಹೇಗೆ ಅನ್ನೋದೇ ಈಗಿರ್ತಕ್ಕಂಥ ಯಕ್ಷ ಪ್ರಶ್ನೆ. ಇಂಥ ಭೀಕರ ದುರಂತಗಳು ಮರುಕಳಿಸಬಾರ್ದು ಅಂದರೆ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ಬೇಕು, ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಳ್ಬೇಕಾಗತ್ತೆ. ನೆರೆಯ ಜಿಲ್ಲೆಗಳಲ್ಲೂ ಕೂಡ ಹೃದ್ರೋಗದ ಘಟನೆ ಸ್ಥಾಪನೆ ಮಾಡಿದ್ರೆ ಸ್ವಲ್ಪ ಈ ಒಂದು ಸಮಸ್ಯೆ ಪರಿಹಾರ ಆಗ್ಬೋದು. ಮಂಡ್ಯ, ಚಾಮರಾಜನಗರ, ಹಾಸನ ಈ ಥರ ಜಿಲ್ಲಾ ಆಸ್ಪತ್ರೆಗಳಲ್ಲೇ ನಿಮಗೆ ಸುಸಜ್ಜಿತವಾದಂಥ ಒಂದು ಲ್ಯಾಬ್ಗಳಿದ್ದರೆ, ತುರ್ತು ಹೃದ್ರೋಗ ಚಿಕಿತ್ಸಾ ಘಟಕಗಳಿದ್ದರೆ ಈ ಥರ ಸಮಸ್ಯೆಗಳಾಗೋದೇ ಇಲ್ಲ. ಇನ್ನು ಖಾಲಿ ಹುದ್ದೆಗಳ ತಕ್ಷಣದ ಭರ್ತಿಯನ್ನು ಮಾಡಿಕೊಳ್ಬೇಕು. ಅಗತ್ಯ ಇರತಕ್ಕಂಥ ನರ್ಸ್ ಆಗಿರ್ಬೋದು, ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳಾಗಿರ್ಬೋದು, ಅವ್ರನ್ನೆಲ್ಲರೂ ಕೂಡ ಯುದ್ಧೋಪಾದಿಯಲ್ಲಿ ಬೇಗ ನೇಮಕ ಮಾಡಿಕೊಂಡ್ರೆ ಈ ಥರದ ಸಮಸ್ಯೆಗಳ ಪರಿಹಾರ ಆಗುತ್ತೆ. ಇನ್ನು ICU ಬೆಡ್ಗಳ ಸಾಮರ್ಥ್ಯಗಳನ್ನು ಹೆಚ್ಚಳ ಮಾಡಬೇಕಾಗತ್ತೆ. 18 ಬೆಡ್ಗಳಿರ್ತಕ್ಕಂಥ ಜಯದೇವ ICU ಘಟಕದ ಸಾಮರ್ಥ್ಯ ಕನಿಷ್ಠ 50 ಬೆಡ್ಗಳಿಗೆ ತಕ್ಷಣ ವಿಸ್ತರಣೆ ಮಾಡಿದ್ರೆ ಸ್ವಲ್ಪ ಇದು ಪರಿಹಾರ ಆಗಬಹುದು. ಇನ್ನು ಗ್ರಾಮೀಣ ಭಾಗದ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ECG ಮಾಡಿದ ತಕ್ಷಣ ಅದನ್ನು ಡಿಜಿಟಲ್ ಮುಖಾಂತರವಾಗಿ ಜಯದೇವ ತಜ್ಞ ವೈದ್ಯರಿಗೆ ಕಳಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡತಕ್ಕಂಥ ತಂತ್ರಜ್ಞಾನವನ್ನು ಕಡ್ಡಾಯಗೊಳಿಸಬೇಕು. ಆಗ ಮಾತ್ರ ಸ್ಥಳೀಯವಾಗಿ ಯಾರಾದರೂ ತಾಲೂಕು ಮಟ್ಟದಲ್ಲಿ ಹಾಸ್ಪಿಟ್ಲಿಗೆ ಹೋಗಿಬಿಟ್ರೆ ಅಲ್ಲಿನ ರಿಪೋರ್ಟ್ ನೋಡಿ ಸ್ವಲ್ಪ ರಿಲ್ಯಾಕ್ಸ್ ಮೋಡ್ಗೆ ಆಗ್ತಾರೆ. ಎಲ್ಲರೂ ಕೂಡ ಇಲ್ಲಿಗೆ ಬರ್ತಕ್ಕಂಥ ಅಗತ್ಯ ಇರೋದಿಲ್ಲ. ಇನ್ನು ಸಾರ್ವಜನಿಕರಲ್ಲಿ ಗೋಲ್ಡನ್ ಅವರ್ ಜಾಗೃತಿ ಮೂಡಿಸ್ಬೇಕು. ಯಾರಿಗೇ ಆಗಲಿ ಎದೆ ನೋವು ಕಾಣಿಸ್ಕೊಂಡ ತಕ್ಷಣ ಗ್ಯಾಸ್ಟ್ರಿಕ್ ಇರ್ಬೋದು ಅಥವಾ ಮೊದಲ 1 ಗಂಟೆಯಲ್ಲೇ ಹತ್ತಿರದ ಆಸ್ಪತ್ರೆ ದಾಖಲಾಗಬೇಕು ಅನ್ನೋ ಜಾಗೃತಿಗಳಿದ್ದಾಗ ಅದನ್ನು ನಿರ್ಲಕ್ಷ್ಯ ಮಾಡದೆ ಅಲ್ಲಿಗೆ ಬರ್ತಾರೆ. ಒಟ್ಟಾರೆಯಾಗಿ ಈ ಕೇಸಸ್ಗಳನ್ನು ನೋಡಿದಾಗ ಬಡವರ ಜೀವಕ್ಕೆ ಬೆಲೆ ಸಿಗಬೇಕಾದ್ರೆ ಈ ಥರದ ಘಟನೆಗಳಾದ ಮೇಲೆ ತನಿಖೆ ಮಾಡಿ ಅದರ ರಿಪೋರ್ಟ್ಗಳನ್ನು ಪಡೆಯೋ ಬದಲು ವ್ಯವಸ್ಥೆಯ ಮೂಲ ಸೌಕರ್ಯಗಳನ್ನು ಬದಲು ಮಾಡ್ತಾ ಬರಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಬರಬೇಕು. ಆಗ ಮಾತ್ರ ಇದಕ್ಕೊಂದು ಪರಿಹಾರ ಸಿಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ಈ ಒಂದು ಸ್ಟೋರಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ಗಳೇನಾದರೂ ಇದ್ದರೆ ಅಥವಾ ಜಯದೇವ ಹಾಸ್ಪಿಟ್ಲಿಗೆ ಹೋಗಿ ನಿಮಗೇನಾದರೂ ಕೊರತೆಗಳೇನಾದರೂ ಕಾಣಿಸಿದ್ರೆ, ಸಮಸ್ಯೆಗಳು ಕಾಣಿಸಿದ್ರೆ ಅಥವಾ ಬೇರೆ ಯಾವುದೇ ಹಾಸ್ಪಿಟ್ಲ್ಗಳಿರ್ಬೋದು ಅಲ್ಲಿನ ಕೊರತೆಗಳು ಕಾಣಿಸಿದ್ರೆ ನೀವು ಕಮೆಂಟ್ಸ್ನಲ್ಲೂ ಪಿನ್ ಮಾಡ್ಬೋದು ಅಥವಾ ಅದನ್ನು ನೀವು ಹಾಕಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.